ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರ ಆರಾಧನೆಯ ವಿಚಾರವಾಗಿ ನಾವು ನೋಡುವುದಾದರೆ, ಇವತ್ತು ನಾವೆಲ್ಲರೂ ಶರೀರ ಮತ್ತು ಪ್ರಾಣದಿಂದ ದೇವರನ್ನು ಆರಾಧಿಸ್ತಾ ಇದ್ದೇವೆ. ನಮ್ಮ ಪರಲೋಕದ ತಂದೆಯೊಡನೆ ಬಹಳ ಹತ್ತಿರವಾದಂಥ ಒಂದು ಸಂಬಂಧಕ್ಕೆ ನಡೆಯುವುದು ಅಂತಂದರೆ ಏನು? ಆರಾಧನೆ ದೇವರಿಗೆ ಕೆಲವು ಪದಗಳನ್ನು ಅಥವಾ ಕೆಲವು ಮಾತುಗಳನ್ನು ಹೇಳುವುದಕ್ಕಿಂತ ಹೆಚ್ಚಿನದಾಗಿ 90% ಹೆಚ್ಚಿನ ವಿಶ್ವಾಸಗಳಲ್ಲಿ ಇರುವಂಥ ಒಂದು ತಪ್ಪಾದ ತಿಳುವಳಿಕೆಯನ್ನು ನಾವು ಸರಿಪಡಿಸಬೇಕಾಗಿದೆ. ಕೇವಲ ಶರೀರದಿಂದನೋ ಪ್ರಾಣದಿಂದನೋ ನಾವು ಆರಾಧಿಸುವುದಲ್ಲ, ಆತ್ಮದಿಂದ ನಾವು ಕರ್ತನನ್ನು ಆರಾಧಿಸಬೇಕಾಗಿದೆ. ಭಾನುವಾರದ ಬೆಳಗಿನ ಕೂಟಗಳಲ್ಲಿ ಆರಾಧನಾ ಕೂಟಗಳು ನಡೀತವೆ. ಸ್ತೋತ್ರ ಮತ್ತು ಆರಾಧನೆ ಸಮಯ ಎಂಬುದಾಗಿ ನಾವು ಕರೀತೇವೆ. ಸ್ತೋತ್ರ ಹಾಗೂ ಕೃತಜ್ಞತೆ ಕರ್ತನಿಗೆ ಬಹಳ ಮುಖ್ಯ. ಯೋಹಾನ ಪತ್ರಿಕೆ 4ನೇ ಅಧ್ಯಾಯ 23-24 ನಾವು ಓದಿಕೊಳ್ಳೋಣ. ನಿಜವಾದ ಆರಾಧಕರು ತಂದೆಯನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಗಳಿಗೆಯು ಬರುತ್ತದೆ, ಅದು ಈಗಲೇ ಬಂದಿದೆ. ಯಾಕೆಂದರೆ ತನ್ನನ್ನು ಆರಾಧಿಸುವುದಕ್ಕೆ ತಂದೆಯು ಅಂಥವರನ್ನು ಹುಡುಕುತ್ತಾನೆ. ದೇವರು ಆತ್ಮನಾಗಿದ್ದಾನೆ. ಆತನನ್ನು ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸತಕ್ಕದ್ದು. ಇಲ್ಲಿ ತಂದೆಯನ್ನು ಆತ್ಮದಿಂದ ಆರಾಧಿಸಬೇಕು ಅನ್ನುವಂಥ ಒಂದು ಸತ್ಯ. ಎರಡನೇದು, ಆ ಆರಾಧನೆ ಅನ್ನುವಂಥದ್ದು ತಂದೆಯನ್ನು ಹುಡುಕುವಂಥದ್ದು. ಆ ಆತ್ಮದಿಂದ ಅಂದರೆ ಆತ್ಮ ಮತ್ತು ಸತ್ಯ ಇವುಗಳ ಜೊತೆ ನಾವು ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಬೇಕು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಸ್ತೋತ್ರ ಹಾಗೂ ಕೃತಜ್ಞತೆ ಅದು ಆರಾಧನೆನ. ಆದರೆ ಕನ್ಕಾರ್ಡ್ಸ್ ಹೇಳ್ತದೆ, ಬೈಬಲ್ ಸತ್ಯವೇದದ ಬಗ್ಗೆ ತಿಳಿದುಕೊಳ್ಳುವಂತಹ ಕನ್ಕೊಡೆನ್ಸ್ ಅಥವಾ ಹೊಸ ಒಡಂಬಡಿಕೆಯ ಮೊದಲಿನಿಂದ ಕೊನೆಯವರೆಗೂ ಆರಾಧನೆ ಅನ್ನುವಂಥ ಒಂದು ಪದ ಹೇಗೆ ಕಂಡು ಬರ್ತದೆ? ಆರಾಧನೆಗೆ ಒಂದು ನಿಗದಿತವಾದಂಥ ಒಂದು ವಿಧಾನವನ್ನು ಹಿಂದೆ ಉಪಯೋಗಿಸ್ತಾ ಇದ್ರು. ಯೇಸು ಮುಂದೆ ಬರಲಿಕ್ಕಿದ್ದೆ ಅಂದರೆ ಯೋಹಾನ 4ನೇ ಅಧ್ಯಾಯ 23 ನೋಡಿ, ನಿಜವಾದ ಆರಾಧಕರು ತಂದೆಯನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಗಳಿಗೆ ಬರುತ್ತದೆ. ಹಾಗಾದರೆ ನಾವು ಆತ್ಮದಿಂದ ಆರಾಧಿಸ್ತಾ ಇಲ್ವಾ, ಸತ್ಯದಿಂದ ಆರಾಧಿಸ್ತಾ ಇಲ್ವಾ ಎಂಬುವ ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತದೆ. ಹೊಸ ಒಡಂಬಡಿಕೆಯಲ್ಲಿ ಯೇಸುವಿಗೆ ಅನೇಕ ಮಂದಿ ಸಹೋದರರಿದ್ದರು. ಆತನೇ ಅವರೆಲ್ಲರಿಗೂ ಹಿರಿಯನಾಗಿದ್ದ. ಆತ ಎಲ್ಲರಿಗೂ ಹಿರಿಯನಾಗಿದ್ದ. ಹೊಸ ಒಡಂಬಡಿಕೆ ಪ್ರಕಾರ ನೋಡೋದಾದರೆ ಮನುಷ್ಯನ ಆತ್ಮ, ಪ್ರಾಣ, ಶರೀರ ಎಂಬುದಾಗಿ, ಮನುಷ್ಯನು ಪ್ರಾಣ, ಆತ್ಮ, ಶರೀರ ಎಂಬುದಾಗಿ 1 ಥೆಸಲೋನಿಕ 5ನೇ ಅಧ್ಯಾಯ 23ರಲ್ಲಿ ಹೇಳಿರುವಾಗ ವಾಕ್ಯವು ನಮಗೆ ತಿಳಿಸುವುದೇನಪ್ಪ ಅಂತಂದರೆ, ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ಇದಲ್ಲದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರೋಣದಲ್ಲಿ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತಾಗಲಿ. ಇಲ್ಲಿ ಪ್ರಾಣ, ಶರೀರಗಳು ದೋಷವಿಲ್ಲದೆ, ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ. ಅಲ್ಲಿ ಮೇಲೆ ವಚನದಲ್ಲಿ ಪ್ರಸ್ತಾಪಿಸಿರುವಂಥದ್ದು ಆತ್ಮ ಎಂಬುವಂಥ ಪದ. ಆ ಸಮಯದವರೆಗೆಲ್ಲ ಒಡಂಬಡಿಕೆಯ ಆರಾಧನೆಯು ಶರೀರ ಮತ್ತು ಪ್ರಾಣದ ಮಟ್ಟದಲ್ಲೇ ಇತ್ತು ಎಂಬುದನ್ನು ಸೂಚಿಸುವುದಾಗಿದೆ. ಹಾಗಾಗಿ ನಾವು ಸತ್ಯದಿಂದಲೂ ಕರ್ತನನ್ನು ಆರಾಧಿಸೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಸಹಾಯ ಮಾಡಪ್ಪ.
ಕರ್ತನೆ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಏಸಪ್ಪ, ಯಾರ್ಯಾರು ಸ್ವಾಮಿ ದುಃಖದಿಂದಿದ್ದಾರೋ, ಯಾರ್ಯಾರು ವೇದನೆಗಳಲ್ಲಿದ್ದಾರೋ, ಯಾರ್ಯಾರು ಕಷ್ಟದಲ್ಲಿದ್ದಾರೋ, ನಿಮ್ಮ ರಕ್ತ ಚೆಲ್ಲಲ್ಪಡಿ ಯೇಸುವೇ, ನಿಮ್ಮ ರಕ್ತ ಚೆಲ್ಲಲ್ಪಡಿ, ಬಿಡುಗಡೆ ಕೊಡು, ನಿಮ್ಮ ರಕ್ತದಿಂದ ಬಿಡುಗಡೆ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೇನ್.